ಇನ್ನು ರಾಜ್ಯದಾದ್ಯಂತ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಸದ್ದು ಹೆಚ್ಚಾಗಿದೆ. ಆಸ್ಪತ್ರೆಗಳ ಮೇಲೆ ಆರೋಗ್ಯ ಅಧಿಕಾರಿಗಳಿಂದ ರೇಡ್ ಮಾಡಲಾಗ್ತಾ ಇದೆ. ಭ್ರೂಣ ಹತ್ಯೆ ಪ್ರಕರಣ ಜಾಡನ್ನ ಬೆನ್ನತ್ತಿದ ಆರೋಗ್ಯ ಇಲಾಖೆ ತಲೆಮರೆಸಿಕೊಂಡ ಆರೋಪಿಗಳನ್ನ ಬಲೆಗೆ ಹಾಕೋದಕ್ಕೆ ತನಿಖೆ ಚುರುಕುಗೊಂಡಿದೆ. ಹತ್ಯೆ ಪ್ರಕರಣಗಳು ಮಂಡ್ಯದ ಆಲೆಮನೆಯಿಂದ ಹಿಡಿದು ಹೊಸಕೋಟೆಯವರೆಗೂ ಕೂಡ ತಲುಪಿದ್ದಾವೆ. ಸದ್ಯಕ್ಕೆ ಹೊಸಕೋಟೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಮೊನ್ನೆಯಷ್ಟೇ ರೇಡ್ ಮಾಡಲಾಯಿತು. ಆ ಸಂದರ್ಭದಲ್ಲಿ 5 ತಿಂಗಳ ಗರ್ಭಿಣಿಯ ಭ್ರೂಣವನ್ನ ಪತ್ತೆ ಮಾಡಿ ಹತ್ಯೆ ಮಾಡಿದಂತಹ ಪ್ರಕರಣ ರೆಡ್ ಹ್ಯಾಂಡ್ ಆಗಿ ಸಿಲುಕಾಕೊಂಡಿತ್ತು. ಆಗ ಆರೋಪಿಗಳಾಗಿರುವಂತಹ ನರ್ಸ್ ಮತ್ತೆ ಸಹಾಯಕ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಿದ್ರು. ಮತ್ತೋರ್ವ ಆರೋಪಿಗಾಗಿ ತಲಾಶ್ ನಡೆಸಲಾಗ್ತಾ ಇತ್ತು. ಅಂದ್ರೆ ಆಸ್ಪತ್ರೆಯ ಮಾಲೀಕರಿಗಾಗಿ ತಲಾಶ್ ಮಾಡ್ತಾ ಇದ್ರು. ಸದ್ಯಕ್ಕೆ ಹೊಸಕೋಟೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಮತ್ತೆ ಪರಿಶೀಲನಾ ಕಾರ್ಯ ಕೂಡ ಮುಂದುವರೆದಿದೆ. ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರ್ಯಾರು ಸ್ಕ್ಯಾನಿಂಗ್ ಮಾಡಿಸಿದ್ರು ಮತ್ತೆ ಯಾರ್ಯಾರು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು. ಈಗಾಗಲೇ ಆಸ್ಪತ್ರೆಯಲ್ಲಿ ಅಕ್ರಮ ಬಯಲಾಗಿದೆ. ಒಂದು ಲ್ಯಾಬ್ಗೆ ಅನುಮತಿ ಪಡ್ಕೊಂಡು 2 ಲ್ಯಾಬ್ಗಳನ್ನ ನಡೆಸ್ತಿದ್ದಾರೆ. 2 ಲ್ಯಾಬ್ಗಳ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಹಿರಂಗ ಆಗಿದೆ. ಆರೋಗ್ಯ ಅಧಿಕಾರಿಗಳ ತನಿಖೆ ವೇಳೆ ಮತ್ತೊಂದು ಅಸಲಿ ಮುಖ ಬಯಲಾಗಿದೆ. ಅಂದ್ರೆ ಒಂದು ಲ್ಯಾಬ್ಗೆ ಪರ್ಮಿಷನ್ ಅನ್ನ ತೆಗೆದುಕೊಂಡಂತಹ ಅಲ್ಲಿಯ ಆಸ್ಪತ್ರೆಯ ಸಿಬ್ಬಂದಿ 2 ಲ್ಯಾಬ್ಗಳನ್ನ ನಡೆಸ್ತಾ ಇದ್ರಂತೆ. ಅಂದ್ರೆ ಅಲ್ಲಿ ಅಧಿಕೃತವಾಗಿ ನಡೆಸ್ತಾ ಇದ್ದಂತಹ ಲ್ಯಾಬ್ ಒಂದಾದ್ರೆ ಅನಧಿಕೃತವಾಗಿ ನಡೆಸ್ತಾ ಇದ್ದಂತ ಲ್ಯಾಬ್ ಇನ್ನೊಂದು. ಅಲ್ಲಿ ನಡೆಸ್ತಾ ಇದ್ದಂಥದ್ದು ಇದೆ ಭ್ರೂಣ ಹತ್ಯೆ ಮಾಡುವಂತಹ ಕೆಲಸ, ಭ್ರೂಣಗಳನ್ನ ಪತ್ತೆ ಮಾಡೋದು, ಅದಾದ ಬಳಿಕ ಭ್ರೂಣ ಹತ್ಯೆಗೆ ಮುಂದಾಗುವಂತಹ ಕೆಲಸ. ಭ್ರೂಣ ಪತ್ತೆ ಆದ ಬಳಿಕ ಭ್ರೂಣವನ್ನ ಹತ್ಯೆ ಮಾಡೋದಕ್ಕೆ ಇಂತಿಷ್ಟು ಅಂತ ದುಡ್ಡು ತೆಗೆದುಕೊಂಡು ಭ್ರೂಣ ಹತ್ಯೆ ಮಾಡುವಂತ ಕೆಲಸವನ್ನ ಎಸ್ಪಿಜಿ ಹಾಸ್ಪಿಟಲ್ ನಲ್ಲಿ ಮಾಡಲಾಗ್ತಾ ಇತ್ತು. ಎಸ್ಪಿಜಿ ಹಾಸ್ಪಿಟಲ್ಗೆ ಈಗ ಬೀಗವನ್ನ ಕೂಡ ಜಡ್ದಿದ್ದಾರೆ. ಸಹಾಯಕ ಸಿಬ್ಬಂದಿ ನರ್ಸ್ ಅನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೋರ್ವ ಅಂದ್ರೆ ಆಸ್ಪತ್ರೆಯ ಮಾಲೀಕರಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಕೂಡ ಈಗ ಹೆಣ್ಣು ಭ್ರೂಣ ಹತ್ಯೆಯ ಪ್ರಕರಣದ ಸದ್ದೆ ಆಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ಯಾಕೆ ಇಷ್ಟೊಂದು ಹೆಚ್ಚಾಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಸದ್ದನ್ನ ಕೂಡ ಮಾಡಿದ್ದಾರೆ. ಸೀಲ್ ಮಾಡಿದ್ದೀವಿ. ಈಗಾಗಲೇ ಆ ಆಸ್ಪತ್ರೆಯಲ್ಲಿ ಒಂದು 4 ಜನ ಅಲ್ಲಿ ಕೆಲಸ ಮಾಡೋರು ಮತ್ತು ನರ್ಸ್ಗಳಿದ್ದರು. ಅವರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಎಸ್ಪಿಜಿ ಆಸ್ಪತ್ರೆಯ ಮಾಲೀಕ ಮತ್ತು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ಅವರು ಈ ಒಂದು ತಂಡ ಬರೋದಕ್ಕಿಂತ ಮೊದಲೇ ಅಲ್ಲಿಂದ ಹೋಗಿರ್ತಾರೆ. ಹೀಗಾಗಿ ಅವರು ಈ ಒಂದು ಸುದ್ದಿ ತಿಳಿದ ತಕ್ಷಣ ಪರಾರಿಯಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ನಾವು ಒಂದು ತಂಡವನ್ನು ಈಗಾಗಲೇ ನೇಮಿಸಿದ್ದೀವಿ. ಆದಷ್ಟು ಬೇಗನೆ ಅವರನ್ನು ಅರೆಸ್ಟ್ ಮಾಡ್ತೀವಿ. ಮತ್ತು ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಇನ್ನೂ ಈ ಒಂದು ಘಟನೆಗೆ ಯಾರ್ಯಾರು ಕಾರಣ ಆಗಿದ್ದಾರೆ ಮತ್ತು ಹಿಂದೆಯೂ ಸಹಿತ ಇದೇ ಥರ ಒಂದು ಭ್ರೂಣ ಹತ್ಯೆಗಳು ಆದ ಒಂದು ಮಾಹಿತಿಯನ್ನು ಸಹಿತ ಕೆಲವೊಬ್ಬರು ಸಿಬ್ಬಂದಿಯವರು ನೀಡಿದ್ದಾರೆ. ಅದನ್ನು ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ಈ ಎಲ್ಲ ಯಾವಾಗಿಂದ ಈ ಒಂದು ಕೃತ್ಯ ನಡೀತಾ ಇತ್ತು ಮತ್ತು ಇದರ ಹಿನ್ನೆಲೆ ಯಾರಿದ್ದಾರೆ ಎಂಬುದರ ಬಗ್ಗೆ ನಾವು ಕೂಲಂಕಷವಾದ ತನಿಖೆಯನ್ನು ಮುಂದುವರಿಸಿದ್ದೀವಿ. ಸರ್, ಭ್ರೂಣ ತೆಗೆದುಕೊಳ್ಳೋಕೆ